ಬನ್ನಿ ಈಗ ವಾರ್ಮಪ್ನ ಸ್ಲೋ ಮಾರ್ಚಿಂದ ಶುರು ಮಾಡೋಣ. ಇದು ಫುಲ್ ಬಾಡಿ ವಾರ್ಮಪ್. ಯಾವುದೇ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ನೀವು ಮಾಡಬಹುದು. ಆರಾಮಾಗಿ ನಾರ್ಮಲ್ ಬ್ರೀತಿಂಗ್ ಮಾಡ್ತಾಯಿರಿ. ಬ್ರೀತಿಂಗ್ನ ಹೋಲ್ಡ್ ಮಾಡಬೇಡಿ. ಜಸ್ಟ್ ಸ್ಲೋ ಮಾರ್ಚ್ ಮಾರ್ಚ್ ಮಾರ್ಚ್. ನಿಮಗೆ ಎಷ್ಟಾಗುತ್ತೆ ಅಷ್ಟು ಕಾಲನ್ನ ಲಿಫ್ಟ್ ಮಾಡಿ ಮತ್ತು ಕೈನ ಸ್ವಿಂಗ್ ಮಾಡ್ತಾಯಿರಿ. ಈಗ ಶೋಲ್ಡರ್ ರೋಲ್. ಫಸ್ಟು ಫ್ರಂಟ್ ಫಾರ್ವರ್ಡ್ ಡೈರೆಕ್ಷನಲ್ಲಿ ರೋಲ್ ಮಾಡೋಣ. ಸ್ಲೋ ಆಗಿ ಮೂವ್ ಮಾಡಿ. ಬ್ರೀತಿಂಗ್ ನಾರ್ಮಲ್ ಇರಲಿ. ನೆಕ್ಸ್ಟ್ ರಿವರ್ಸ್ ಬ್ಯಾಕ್ವರ್ಡ್ ರೋಲ್ ಮಾಡೋಣ. ಸ್ಲೋ ಆಗಿ ಮಾಡಿ. ಬ್ರೀತಿಂಗ್ ನಾರ್ಮಲ್ ಇರಲಿ. ಶೋಲ್ಡರ್ಸ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಈಗ ಹಿಪ್ ಸರ್ಕಲ್ಸ್. ಹಿಪ್ನ ಸರ್ಕಲ್ ಶೇಪಲ್ಲಿ ಮೂವ್ ಮಾಡಿ. ಕಂಫರ್ಟಬಲ್ ರೇಂಜಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ರೋಲ್ ಮಾಡಿ. ಬ್ಯಾಲೆನ್ಸ್ ಇರಲಿ. ಬ್ರೀತಿಂಗ್ ನಾರ್ಮಲ್ ಆಗಿ ಮಾಡಿ. ಇವಾಗ ರೈಟ್ ಸೈಡಿಗೆ ರೋಲ್ ಮಾಡೋಣ. ಸ್ಲೋ ಆಗಿ ಮಾಡಿ. ಈ ವಾರ್ಮಪ್ ಅಂತೂ ನನ್ನ ಫೇವ್ರೆಟ್. ಬಾಸ್ಕೆಟ್ಬಾಲ್ ಆಡುವಾಗ ಮಿಸ್ ಇಲ್ಲದೆ ಈ ವಾರ್ಮಪ್ ಇನ್ಕ್ಲೂಡ್ ಇರ್ತಿತ್ತು ಡೈಲಿ. ಟ್ರಂಕ್ ರೊಟೇಷನ್. ಕಾಲನ್ನ ಹಿಪ್ಸ್ ಬಿಟ್ಟು ಇಟ್ಕೊಳ್ಳಿ ಮತ್ತು ಕೈಗಳನ್ನ ಶೋಲ್ಡರ್ ಲೆವೆಲಲ್ಲಿ ಇಟ್ಕೊಳ್ಳಿ. ತುಂಬ ಹೈಟಲ್ಲಿ ಇಟ್ಬೇಡಿ. ಜಸ್ಟ್ ಸೈಡ್ ಟು ಸೈಡ್ ಮೂವ್ ಮಾಡೋಣ. ಕೋರ್ನ ಎಂಗೇಜ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಕತ್ತು ಮತ್ತು ಕೈ ಎರಡು ಒಟ್ಟಿಗೆ ಮೂವ್ ಮಾಡ್ತೀವಿ. ಬರೀ ಮೇಲ್ಗಡೆ ಭಾಗ ಮಾತ್ರ ಮೂವ್ ಮಾಡ್ತೀವಿ. ಕಾಲುಗಳು ಎಲ್ಲ ಸ್ಟ್ರೈಟೇ ಇರುತ್ತೆ. ಈಗ ಗುಡ್ ಮಾರ್ನಿಂಗ್ಸ್ ಅಥವಾ ಹಿಪ್ ಹಿಂಜ್ ಮಾಡೋಣ. ಬ್ಯಾಕ್ ಸ್ಟ್ರೈಟ್ ಇರಲಿ. ಹಿಪ್ಪಿಂದ ಬೆಂಡಾಗಿ ಮೇಲ್ಗಡೆ ಬರಬೇಕು. ಕೋರ್ನ ಎಂಗೇಜ್ ಮಾಡಿ ಇಟ್ಕೊಳ್ಳಿ. ನೀ ಸ್ವಲ್ಪ ಬೆಂಡಿರಲಿ ಹಿಪ್ ಬೆಂಡ್ ಮಾಡುವಾಗ. ಕೆಳಗೆ ಬೆಂಡ್ ಆಗುವಾಗ ಉಸಿರು ತಗೊಳ್ಳಿ. ಮೇಲ್ಗಡೆ ಬರುವಾಗ ಉಸಿರು ಬಿಡಿ. ಸ್ಲೋ ಮತ್ತು ಕಂಟ್ರೋಲ್ ಆಗಿ ಮಾಡಿ. ಕಾಲುಗಳನ್ನ ಹಿಪ್ಸ್ ವಿಡ್ತಲ್ಲಿ ಇಟ್ಕೊಳ್ಳೋಣ. ಇನ್ ಕೇಸ್ ಏನಾದರೂ ರೆಸ್ಟ್ ಬೇಕು ಅಂದರೆ ಜಸ್ಟ್ ಲೈಟ್ ವಾಕ್ ಮಾಡಿ ಮತ್ತು ಕಂಟಿನ್ಯೂ ಮಾಡಿ. ಸ್ಕ್ವಾಟ್ಸ್. ಕಾಲುಗಳನ್ನ ಹಿಪ್ ವಿಡ್ತಲ್ಲಿ ಇಡ್ಬೋದು ಅಥವಾ ಸ್ವಲ್ಪ ಸ್ಪ್ಲಿಟ್ ಮಾಡಿ ಇಡಿ. ಟೋಸ್ ಅಥವಾ ಮುಂಗಾಲುಗಳನ್ನ ಔಟ್ಸೈಡ್ ಇಟ್ಕೊಳ್ಳಿ. ಚೇರ್ ಮೇಲೆ ಹೇಗೆ ಕೂತ್ಕೋತೀವಿ ಆ ಥರ ಕೂತ್ಕೋತಿದ್ದೀವಿ ಅಂದ್ಕೊಂಡು ಕೂತ್ಕೊಂಡಾಗ ಕರೆಕ್ಟಾಗಿ ಫಾರ್ಮ್ ಬರುತ್ತೆ. ಡೌನ್ ಹೋಗುವಾಗ ಉಸಿರು ತಗೊಳ್ಳಿ. ಮೇಲ್ಗಡೆ ಬರುವಾಗ ಉಸಿರು ಬಿಡಿ. ಬ್ರೀತ್ ಇನ್, ಬ್ರೀತ್ ಔಟ್. ನಿಮಗೆ ಎಷ್ಟು ಕೆಳಗಡೆ ಆಗುತ್ತೆ ಅಷ್ಟು ಮಾತ್ರ ಹೋಗಿ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಜಾಸ್ತಿ ರೇಂಜ್ ಕೆಳಗಡೆ ಹೋಗ್ಬೋದು. ಈಗ ನೀ ಲಿಫ್ಟ್ ಮಾರ್ಚ್. ನಿಮಗೆ ಎಷ್ಟಾಗತ್ತೆ ಅಷ್ಟು ನೀನ ಲಿಫ್ಟ್ ಮಾಡಿ. ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿ. ಕೋರ್ ಎಂಗೇಜ್ ಇರಲಿ. ಫುಲ್ ಬಾಡಿ ವಾರ್ಮಪ್ ಆಗ್ತಾ ಇದೆ.
ಹೀಲ್ ಡಿಪ್ಸ್. ನಿಮ್ಮ ಹೀಲ್ ಅಥವಾ ಹಿಮ್ಮಡಿಗಳನ್ನ ಹಾಗೆ ಮುಂದೆ ಟಚ್ ಮಾಡಿ ಹ್ಯಾಂಡ್ಸ್ ನ್ಯಾಚುರಲ್ ಆಗಿ ಮೂವ್ ಆಗಲಿ. ಬ್ರೀತಿಂಗ್ ಸ್ಮೂತಾಗಿ ಕಂಟಿನ್ಯೂ ಮಾಡಿ. ವಾರ್ಮಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋದಕ್ಕೆ ಬಂತು. ಲಾಸ್ಟ್ ಒಂದಿದೆ ಅಷ್ಟೇ. ಸೈಡ್ ಸ್ಟೆಪ್ ಟಚ್. ಸೈಡ್ಗೆ ಸ್ಟೆಪ್ ಮಾಡಿ ಜಸ್ಟ್ ಟಚ್ ಮಾಡಿ ಮೂಮೆಂಟ್ನ ಹಾಗೆ ಎಂಜಾಯ್ ಮಾಡಿ. ಡ್ಯಾನ್ಸ್ ಥರ ಇದೆ ಅಲ್ವಾ ಸ್ಟೆಪ್ಪು. ಬ್ರೀತಿಂಗ್ ನಾರ್ಮಲ್ ಇರಲಿ. ಸ್ವಲ್ಪ ಹಾರ್ಟ್ ರೇಟ್ ಇನ್ಕ್ರೀಸ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಸ್ಪೀಡ್ ಆಗಬೇಕಾದ್ರೆ ಮಾಡಬಹುದು. ಬಾಡಿ ವರ್ಕೌಟ್ಗೆ ರೆಡಿ ಆಗ್ತಾ ಇದೆ. ಈಗ ಮೇನ್ ವರ್ಕೌಟ್ ಕಂಟಿನ್ಯೂ ಮಾಡಿ. ವೆಲ್ ಡನ್.